ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ದಿನೇಶ್ ಗುಂಡೂರಾವ್ರೆ, ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ, ಸಚಿವ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರೇ, ಮಹೇಶ್ ಅವರೇ, ಪುಟ್ಟರಾಜು ಅವರೇ, ಸಂಸದರಾಗಿರ್ತಕ್ಕಂಥ ಮಾನ್ಯ ಶಿವರಾಮೇಗೌಡ್ರೆ, ಶಾಸಕ ಸ್ನೇಹಿತರಾಗಿರ್ತಕ್ಕಂಥ ಮಂಜು ಅವರೇ, ಶಿವಲಿಂಗೇಗೌಡರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಶರವಣ ಅವರು, ಸೋಮಶೇಖರ್ ಅವರು, ಸಚಿವರಾಗಿರ್ತಕ್ಕಂಥ ತಮ್ಮಣ್ಣವರು, ST ಸೋಮಶೇಖರ್ ಅವರು ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಜನತಾದಳ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ರಾಜ್ಯದ ರಾಜಕೀಯದಲ್ಲಿ ಒಂದು ಚರಿತ್ರೆಯಲ್ಲಿ ಬರೀತಕ್ಕಂಥ ದಿವಸ. ಯಾವತ್ತೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದು, ಮುಖ್ಯಮಂತ್ರಿ ಬೀದಿಗಿಳಿದು ಹೋರಾಟ ಮಾಡಿದಂತದ್ದು ಬಹಳಷ್ಟು ಕಡಿಮೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂಥ ಘಟನೆ ನಡೆದಿಲ್ಲ. ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಹೊಂದಿಕೊಂಡು ಆಡಳಿತವನ್ನ ಮಾಡಬೇಕಾಗ್ತದೆ. ಯಾವುದೇ ವಿಚಾರಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ. ಆದರೆ ದುರ್ದೈವ, ಕಳೆದ 5 ವರ್ಷದಿಂದ ಏನು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅನೇಕ ರಾಜ್ಯಗಳಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನ ಹಾಳು ಮಾಡಿದ್ದಾರೆ. ಆ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸದೆ ಅವರ ಮೇಲೆ ಆಪಾದನೆಗಳನ್ನು ಮಾಡಿದ್ದಾರೆ. ಆ ರಾಜ್ಯಗಳಿಗೆ ಸಹಕಾರ ಮಾಡದೆ ಆ ರಾಜ್ಯಗಳನ್ನ ದೂಷಣೆ ಮಾಡಿದ್ದಾರೆ. ಸ್ನೇಹಿತರೆ, ಚುನಾವಣೆಗಳು ಬರ್ತವೆ, ಚುನಾವಣೆಗಳು ಹೋಗ್ತವೆ. ವಿರೋಧ ಪಕ್ಷ ಇರುತ್ತೆ, ಆಡಳಿತ ಪಕ್ಷ ಇರುತ್ತೆ. ಒಂದು ಬಾರಿ ವಿರೋಧ ಪಕ್ಷದಲ್ಲಿರ್ತಾರೆ, ಒಂದು ಬಾರಿ ಆಡಳಿತಕ್ಕೆ ಬರ್ತಾರೆ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮಾತ್ರ ಈ ದೇಶದಲ್ಲಿ ಉಳ್ಕೊಂಡೇ ಬಂದಿವೆ. 72 ವರ್ಷ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ. ಒಕ್ಕೂಟ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ. ಆದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದ ಸಂಸ್ಥೆಗಳಾಗಿರ್ತಕ್ಕಂಥ IT ಡಿಪಾರ್ಟ್ಮೆಂಟ್ ಅನ್ನ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನ, CBI ಅನ್ನ, ಈ ಸಂಸ್ಥೆಗಳನ್ನ ರಾಜಕೀಯಕ್ಕಾಗಿ, ದುರುದ್ದೇಶಕ್ಕಾಗಿ ಉಪಯೋಗ ಮಾಡಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ದಾಳಿ ಮಾಡಿದ್ದಾರೆ. ಅವರಿಗೆ ಸಹಕಾರ ಮಾಡತಕ್ಕಂಥವ್ರ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಗೆ ನಾವು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಎವೇಡ್ ಮಾಡಿದ್ದಾರೆ, ಕಾನೂನಿನ ಚೌಕಟ್ಟಿನಲ್ಲಿ ಯಾರು ನಡ್ಕೊಂಡಿಲ್ಲ, ನೀವು ಅವ್ರ ಮೇಲೆ ದಾಳಿ ಮಾಡಿದ್ರೆ ನಮ್ಗೆ ತಕರಾರಿಲ್ಲ.
ಆದರೆ ರಾಜಕೀಯ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆ ಚುನಾವಣೆಯ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರೆ ಅಂತ ಹೇಳಿದ್ರೆ ಯಾರ್ಯಾರು ವಿರೋಧ ಪಕ್ಷದಲ್ಲಿದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಹೊರತುಪಡಿಸಿ ಕಾಂಗ್ರೆಸ್ಸಿಗೆ, ಜನತಾದಳಕ್ಕೆ, ಬೇರೊಂದು ಪಕ್ಷಕ್ಕೆ ಯಾರಿದ್ದಾರೆ ಆ ಮುಖಂಡರುಗಳ ಮೇಲೆ ಐಟಿ ದಾಳಿಯನ್ನು ಮಾಡಿದ್ರು. ಇವತ್ತು ಅದೇ ಕೆಲಸವನ್ನು ಮಾಡೋದಕ್ಕೆ ಬಿಟ್ಟಿದ್ದೀರಿ. ಯಾವ ಮಾಹಿತಿ ನಿಮಗೆ ಇದೆ? ಯಾರು ಟ್ಯಾಕ್ಸ್ ಎವೇಷನ್ ಮಾಡಿದ್ದಾರೆ, ಯಾರು ಬ್ಲಾಕ್ ಮನಿಯನ್ನು ಮಡಗಿದ್ದಾರೆ, ಇಂಥ ವ್ಯಕ್ತಿಗಳನ್ನ ನೀವು ಗುರುತಿಸದೆ ಮಾನ್ಯ ಅಧ್ಯಕ್ಷರು ಹೇಳಿದಾಗೆ ನಾವು ನಿಮ್ಗೆ ಕಂಪ್ಲೇಂಟ್ ಕೊಟ್ಟು, ಪ್ರದೇಶ ಕಾಂಗ್ರೆಸ್ ಸಮಿತಿ ಕಂಪ್ಲೇಂಟ್ ಕೊಟ್ಟು ನಿಮಗೆ ಶಾಸಕರನ್ನ ಖರೀದಿ ಮಾಡ್ತಾ ಇದ್ದಾರೆ. ಬೀದಿಯಲ್ಲಿ ಹೇಳ್ತಾ ಇದ್ದಾರೆ 20 ಕೋಟಿ, 30 ಕೋಟಿ, 50 ಕೋಟಿ ಅಂತೇಳಿ ಶಾಸಕರನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ಅವ್ರ ಮೇಲೆ ನೀವು ವಿಚಾರಣೆ ಮಾಡಿ ಅಂತ ಹೇಳುದು, ಆದ್ರೆ ನೀವು ಮಾಡಲಿಲ್ಲ. ಇವತ್ತು ಏಕಾಏಕಿ ನಮ್ಮ ಮುಖಂಡರುಗಳ ಮೇಲೆ, ನಮ್ಮನ್ನ ಬೆಂಬಲಿಸತಕ್ಕಂತ ಮುಖಂಡರುಗಳ ಮೇಲೆ ಇವತ್ತು ನೀವು ಐಟಿ ಮಾಡ್ತಿರಲ್ಲ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ? ಇದು ರಾಜಕೀಯ ಕಾರಣ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ತೋರಿಸುತ್ತೆ. ಸ್ನೇಹಿತರೆ, ಕಾಂಗ್ರೆಸ್ ಅವರಾಗಿ, ಜನತಾ ದಳದವರಾಗಿ, ಬೇರೆ ಯಾವುದೇ ಪಕ್ಷದವರು ನಾವು ಸುಮ್ಮನೆ ಕೂರ್ತೇವೆ ಅಂತ ಹೇಳಿ ನೀವೇನಾದ್ರೂ ಭಾವಿಸಿದ್ರೆ ನಿಮ್ಮ ತಪ್ಪು ಕಲ್ಪನೆ. ಅಧ್ಯಕ್ಷರು ಹೇಳಿದ್ರು, ನಾವು ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡ್ತೇವೆ, ನಾವು ಕೋರ್ಟ್ ನ್ಯಾಯಾಲಯದ ಮೂಲಕ ನಾವು ನ್ಯಾಯ ಕೇಳ್ತೇವೆ, ಇಲ್ಲಿಗೆ ನಾವು ಬಿಡ್ತೇವೆ ಅಂತಕ್ಕಂಥದ್ದನ್ನ ನೀವು ಊಹೆ ಮಾಡಬಾರ್ದು. ನಾವು ಜನರ ಮುಂದೆ ಹೇಳ್ತೇವೆ, ಜನರಿಗೆ ಹೇಳ್ತೇವೆ, ನೋಡಿ ಈ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅವರಿಗೆ ಬೆಂಬಲ ಮಾಡಿ ಮಾಡಬೇಡಿ ನೀವು ಅಂತೇಳಿ ಜನಗಳ ಮುಂದೆ ಹೋಗ್ತೇವೆ. ಚುನಾವಣೆ 2019 ಈ ಚುನಾವಣೆ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಚುನಾವಣೆ ಇದು. ನೀವು ಅನ್ಕೊಂಡಿರ್ಬೋದು ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆ ಮಾಡ್ತಾರೆ ಅಂತೇಳಿ ಚುನಾವಣೆ ಮೇ 23ನೇ ತಾರೀಕು ಎಲ್ಲ ಗುರು ಚೇಂಜ್ ಮಾಡ್ತೀನಿ. ಯಾರು ಕಾನೂನಿಗೆ ವಿರುದ್ಧ ಕೆಲಸ ಮಾಡ್ತಾರೆ ಮಾಡಿ, ಅವ್ರನ್ನ ನಾವು ಏನು ಹೇಳೋದಿಲ್ಲ. ನೀವು ಆದ್ರೆ ರಾಜಕೀಯ ಪ್ರೇರಿತವಾಗಿ ಮಾಡಿದ್ದೆ ಆದ್ರೆ ಅದಕ್ಕೆ ನೀವು ಅನುಭವಿಸಬೇಕಾಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವೆಲ್ಲ ಇಷ್ಟೊಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಓಕೆ, ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದರು. ಇಲ್ಲಿ ತನಕ ನಮ್ಮ ಪಕ್ಷದ ಶಾಸಕರಿಗೆ ಬಿಜೆಪಿಯವರು 20-30 ಕೋಟಿ ಆಫರ್ ಕೊಟ್ಟರು. ಆ ವಿಚಾರವಾಗಿ ನಾವು IT ಇಲಾಖೆ ಅಧಿಕಾರಿಗಳಿಗೆ ದೂರನ್ನು ಕೊಟ್ವಿ, ಇವರಿಗೆ ಇಷ್ಟೊಂದು ದುಡ್ಡು ಎಲ್ಲಿ ಬರ್ತಾ ಇದೆ, ಮೊದಲು ಅದರ ತನಿಖೆಯನ್ನು ನಡೆಸಿ ಅಂತನ್ಬಿಟ್ಟು. ಆದರೆ ಯಾರನ್ನೂ IT ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡಲಿಲ್ಲ, ಬಿಜೆಪಿಯವ್ರನ್ನ ಟಚ್ ಕೂಡ ಮಾಡಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸ್ತಾ ಇರ್ತಕ್ಕಂಥ